ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಎರಡು 2026-37ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಚಾಲನೆಯನ್ನ ಮಾಡಿರುತ್ತೇವೆ. ಇದು ಜಿಲ್ಲಾಡಳಿತ ರಾಮನಗರ, ಬೆಂಗಳೂರು ದಕ್ಷಿಣ ಜಿಲ್ಲೆ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ರಾಮನಗರ, ಜಿಲ್ಲಾ ಪೊಲೀಸ್ ರಾಮನಗರ, ಜಿಲ್ಲಾ ರಸ್ತೆ ಸುರಕ್ಷತಾ ಸಮಿತಿ ರಾಮನಗರ ಇವರ ಸಹಯೋಗದಲ್ಲಿ ಪ್ರಾದೇಶಿಕ ಸಾರಿಗೆ ಕಚೇರಿ ರಾಮನಗರ, ಬೆಂಗಳೂರು ದಕ್ಷಿಣ ಇವರ ಪರವಾಗಿ ಸಿಬ್ಬಂದಿ ಪರವಾಗಿ ಈ ಉದ್ಘಾಟನೆಯನ್ನು ಮಾಡಿ ಚಾಲನೆ ನೀಡಿರುತ್ತೇವೆ. ರಸ್ತೆ ಸುರಕ್ಷತೆ ಬಗ್ಗೆ ಸಾರ್ವಜನಿಕರಿಗೆ, ಶಾಲಾ ಮಕ್ಕಳಿಗೆ ಹಾಗೂ ಕಾಲೇಜು ವಿದ್ಯಾರ್ಥಿನಿಯರಿಗೆ ಹಾಗೂ ಆಟೋ ರಿಕ್ಷಾ ಚಲಾಯಿಸುವ ಚಾಲಕರಿಗೆ, ಮ್ಯಾಕ್ಸಿ ಕ್ಯಾಬ್ ಚಲಾಯಿಸುವ ಚಾಲಕರಿಗೆ ಅವರಿಗೆ ಒಂದು ಅವೇರ್ನೆಸ್ ಮೂಡಿಸುವ ನಿಟ್ಟಿನಲ್ಲಿ ಈ ಮಾಸಾಚರಣೆಯನ್ನ ಹಮ್ಮಿಕೊಂಡಿರೋ ಆಡಳಿತ ಪರವಾಗಿ ಹಮ್ಮಿಕೊಂಡಿರುತ್ತೇವೆ. ಈ ತಿಂಗಳು 1ನೇ ತಾರೀಕಿಂದ 31ನೇ ತಾರೀಕು ರಜೆ ದಿನಗಳ ಹೊರತುಪಡಿಸಿ ಎಲ್ಲಾ ವರ್ಕಿಂಗ್ ಡೇಸ್ ಅಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಬೇರೆ ಬೇರೆ ತಾಲೂಕಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಮಾಸ ಪೂರ್ತಿಯಾಗಿ ಸಂಪೂರ್ಣವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ. ಯಾರು ಯಾವ ಟೈಮಲ್ಲಿ ಹೇಗೆ ಪ್ರಾಣ ರಕ್ಷಣೆ ಮಾಡಿರ್ತಾರೆ, ಆಕ್ಸಿಡೆಂಟ್ ಆಕ್ಸಿಡೆಂಟ್ ಆಗಿದ ವ್ಯಕ್ತಿಗೆ ಯಾವ ರೀತಿ ಇಂಜೂರ್ ಆಗಿರುತ್ತೆ, ಆ ಗ್ರೀವಿಯನ್ಸಸ್ ನೋಡಿಕೊಂಡು ಅದರಲ್ಲಿ ಅವ್ರು ಹೇಗೆ ಅವ್ರನ್ನ ಯಾವ ಇಷ್ಟೇ ಸಮಯದಲ್ಲಿ ನಿಗದಿತ ಸಮಯದಲ್ಲಿ ಕರ್ಕೊಂಡೋಗಿ ಹತ್ತಿರದ ಆಸ್ಪತ್ರೆಗೆ ಸೇರಿಸಿ ಅವ್ರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡಿಸಿ ಅವ್ರಿಗೆ ಎಲ್ಲ ವ್ಯವಸ್ಥೆ ಮಾಡಿ ಅವ್ರ ಪ್ರಾಣ ರಕ್ಷಣೆ ಮಾಡ್ತಾರೆ. ಅಂತವರಲ್ಲಿ 10 ಜನಕ್ಕೆ ತಿಂಗಳಿಗೆ 10 ಜನ ಅಲ್ಲ, ಅದು ಒಂದು ಪ್ರಕರಣಕ್ಕೆ ಒಂದರಂತೆ. ಅದೇನಾಗಿದೆ, ಅಮೌಂಟ್ ನ ರಿಲೀಸ್ ಮಾಡ್ತಕ್ಕಂಥವ್ರು ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ ಆಯ್ತು ಬೆಂಗಳೂರು. ಇದನ್ನ ನಿರ್ಧಾರ ಮಾಡ್ತಕ್ಕಂಥದ್ದು ಆಯಾ ಜಿಲ್ಲಾ ಮಟ್ಟದ ಸಮಿತಿಗಳು, ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ. ಆ ಒಂದು ಸಮಿತಿಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಸದಸ್ಯ ಕಾರ್ಯದರ್ಶಿಗಳಾಗಿ RTO ಇರ್ತಾರೆ. ಆ ಒಂದು ಪ್ರಕರಣವನ್ನ ಪರಿಶೀಲನೆ ಮಾಡ್ತಾರೆ. ಪ್ರತಿ ತಿಂಗಳಿಗೊಮ್ಮೆ ಸಭೆ ಸೇರಿ ಆ ರಹವೀರ್ ಸ್ಕೀಮ್ ಅಲ್ಲಿ ಒಂದು ನಿರ್ದಿಷ್ಟವಾದ ಗೈಡ್ ಲೈನ್ ಇದೆ. ಸಾರಿಗೆ ಇಲಾಖೆಯ ನಿರ್ದೇಶನದಂತೆ ಜನವರಿ ತಿಂಗಳಿನ ಬಹುಮುಖ್ಯವಾಗಿ ಯುವಜನಾಂಗವನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಶಾಲಾ ಕಾಲೇಜುಗಳಿಗೆ, ಅದರಲ್ಲೂ ಪ್ರಥಮ ದರ್ಜೆ ಕಾಲೇಜುಗಳು, ತಾಂತ್ರಿಕ ವಿದ್ಯಾಲಯಗಳು, ಇಂಜಿನಿಯರಿಂಗ್, ಮೆಡಿಕಲ್ ಕಾಲೇಜುಗಳು, ಇವುಗಳಿಗೆ ಹೋಗಿ ನಾವು ಅವೇರ್ನೆಸ್ ಪ್ರೋಗ್ರಾಮ್ನ ಮಾಡ್ತಾ ಇದ್ದೀವಿ. ಬಹುಮುಖ್ಯವಾಗಿ ಸಂಚಾರಿ ಚಿಹ್ನೆಗಳ ಪಾಲನೆ, ಅವುಗಳನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ರಸ್ತೆ ಸುರಕ್ಷತೆಯ ಮೂಲ ಮಂತ್ರಗಳನ್ನ ಅವ್ರಿಗೆ ನಾವು ಹೇಳ್ಕೊಡ್ತಾ ಇದ್ದೇವೆ. ಇಡೀ ತಿಂಗಳು ನಾವು ಒಂದು ಕೈಗಾರಿಕಾ ವಲಯಗಳಿಗೆ ಹೋಗಿ ಅಲ್ಲಿರ್ತಕ್ಕಂಥ ನೌಕರರಿಗೆ ಮತ್ತು ಈ APMC ಯಾರ್ಡ್ಗಳಲ್ಲಿ ಬಂದು ನಿಂತ್ಕೊಳ್ತಕ್ಕಂಥ ಲಾರಿಗಳು, ಅದರ ಮಾಲೀಕರಿಗೆ ಮತ್ತು ಈ ಒಂದು KSRTC ಈ ಒಂದು ರಾಮನಗರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಡಿಪೋಗಳಿಗೆ ಹೋಗಿ ಅಲ್ಲಿ ಚಾಲಕರು ಮತ್ತು ನಿರ್ವಾಹಕರು, ಬಹುಮುಖ್ಯವಾಗಿ ಮೆಕ್ಯಾನಿಕ್ಗಳು, ಇವರುಗಳಿಗೆ ನಾವು ರಸ್ತೆ ಸುರಕ್ಷತೆ ಮತ್ತು ವಾಹನದ ಸುರಕ್ಷತೆಯನ್ನು ಯಾವ ರೀತಿ ಮಾಡಬೇಕು, ವಾಹನದ ಸುರಕ್ಷತೆಯನ್ನು ತಪ್ಪಿದ್ರೆ ಯಾವ ರೀತಿ ಅಪಘಾತಗಳು ಉಂಟಾಗ್ತವೆ, ಇವುಗಳ ಕಡೆಗೆ ಹೆಚ್ಚಿನ ಒತ್ತು ಕೊಡ್ತಾ ಇದ್ದೇವೆ. ಮತ್ತು ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆ ಮತ್ತು ಚಿತ್ರಕಲಾ ಸ್ಪರ್ಧೆಯನ್ನ ಮಾಡ್ತಾ ಇದ್ದೇವೆ. ಜಿಲ್ಲಾ ವೈದ್ಯಾಧಿಕಾರಿಗಳ ಒಂದು ಸಹಯೋಗದಲ್ಲಿ ಒಂದು ಆರೋಗ್ಯ ತಪಾಸಣೆಯನ್ನ ಮಾಡ್ತಾ ಇದ್ದೇವೆ. ಒಂದು ಶಂಕರ ಕಣ್ಣಿನ ಆಸ್ಪತ್ರೆಯ ಸಹಯೋಗದಲ್ಲಿ ಒಂದು ಕಣ್ಣಿನ ತಪಾಸಣೆಯನ್ನ ಮಾಡುವಂತ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ರೆಡ್ ಕ್ರಾಸ್ ಸಂಸ್ಥೆಯ ವತಿಯಿಂದ ಒಂದು ರಕ್ತದಾನದ ಮಹತ್ವದ ಬಗ್ಗೆ ತಿಳುವಳಿಕೆಯನ್ನ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ದೇವೆ.